ವಿರುದ್ಧ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಕೆಂಡಾಮಂಡಲರಾಗಿತ್ತು. 10 ಮಹಾನಗರ ಪಾಲಿಕೆ ಸ್ತಬ್ಧಗೊಂಡು ಜನಜೀವನವೇ ಅಸ್ತವ್ಯಸ್ತ ಆಗೋಗಿತ್ತು. ಜನಜೀವನ ಅಸ್ತವ್ಯಸ್ತಗೊಂಡ್ರು ಸರ್ಕಾರ ನಿಷ್ಕ್ರಿಯಗೊಂಡಿದೆ. ಕಣ್ಣು ಕಿವಿ ಮುಚ್ಕೊಂಡು ಹೊಣಗೇಡಿತನ ಪ್ರದರ್ಶನ ಮಾಡ್ತಾರೆ. 30,000 ನೌಕರರಿಂದ ಬೇಡಿಕೆ ಮುಂದಿಟ್ಟು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈ ಸ್ಥಿತಿ ನಿರ್ಮಾಣಕ್ಕೆ ಸರ್ಕಾರ ತಾರತಮ್ಯವೇ ಕಾರಣ. ಪಾಲಿಕೆ ನೌಕರರ ಬೇಡಿಕೆಯನ್ನ ಶೀಘ್ರ ಇತ್ಯರ್ಥಗೊಳಿಸಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯ ನಡೆಯನ್ನ ಅನುಸರಿಸಬೇಕಾಗುತ್ತೆ. ಟ್ವೀಟ್ ಮೂಲಕ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಅವರು ಈಗ ಕೆಂಡಾಮಂಡಲರಾಗಿದ್ದಾರೆ. 10 ಮಹಾನಗರ ಪಾಲಿಕೆ ಈಗಾಗಲೇ ಸ್ತಬ್ಧಗೊಂಡಿದೆ. ಜನಜೀವನ ನೋಡಿದ್ರೆ ಅಸ್ತವ್ಯಸ್ತ ಆಗಿದೆ. ಅಸ್ತವ್ಯಸ್ತಗೊಂಡ್ರು ಸರ್ಕಾರ ನಿಷ್ಕ್ರಿಯಗೊಂಡಿದೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ಏನು ಗೊತ್ತಿಲ್ಲದೆ ಇರೋ ರೀತಿಯಾಗಿ ಆಕ್ಟ್ ಮಾಡ್ತಾ ಇದೆ. ಹೊಣಗೇಡಿತನ ಪ್ರದರ್ಶನ ಮಾಡ್ತಾ ಇದೆ. 30,000 ನೌಕರರ ಬೇಡಿಕೆಯನ್ನ ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾದ್ರೆ ಪ್ರತಿಭಟನೆ ಮಾಡೋದಕ್ಕೆ ಒಂದು ಕಿಮ್ಮತ್ತಿಲ್ವಾ? ಈ ಸ್ಥಿತಿ ನಿರ್ಮಾಣಕ್ಕೆ ಸರ್ಕಾರದ ತಾರತಮ್ಯವೇ ಕಾರಣ ಆಗಿ ಹೋಗ್ಬಿಟ್ಟಿದೆ. ಪಾಲಿಕೆ ನೌಕರರ ಬೇಡಿಕೆಯನ್ನ ಆದಷ್ಟು ಬೇಗ ಅದನ್ನ ಸಾಲ್ವ್ ಮಾಡಿ. ಈ ಮುಖ್ಯಮಂತ್ರಿಗಳು ಜವಾಬ್ದಾರಿಯ ನಡೆ ಏನಿದೆ ಅನುಸರಿಸಬೇಕು. ಟ್ವೀಟ್ ಮೂಲಕ ಬಿವೈ ವಿಜಯೇಂದ್ರ ಅವರು ಆಗ್ರಹಿಸಿದ್ದಾರೆ. ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಹಾದಿ ಬೀದಿಯಲ್ಲಿ ಮೊಪ್ಪೆ ಹೊಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ 10 ಪಾಲಿಕೆಗಳ 25,000ಕ್ಕೂ ಹೆಚ್ಚು ಸಿಬ್ಬಂದಿಯ 5 ದಿನದಿಂದ ಮಾಡ್ತಾ ಇರುವಂತಹ ಮುಷ್ಕರ ಇವರಿಗೇನು ಕಣ್ಣು ಕಾಣಿಸ್ತಾ ಇಲ್ವಾ? ಕಿವಿಗೆ ಬೀಳ್ತಾ ಇಲ್ವಾ? ಕುರ್ಚಿ ಕಿತ್ತಾಟದಲ್ಲಿ ಬಡಬಡಿದಾಟದಲ್ಲಿ ಸರ್ಕಾರದ ಈಗ ಮೈ ಮರೆತು ಹೋಗ್ಬಿಟ್ಟಿದೆ. ಯಾವ ಮಂತ್ರಿಗಳು ಇವರಿಗೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಪ್ರತಿಭಟನಾ ಪಾಲಿಕೆ ಸಿಬ್ಬಂದಿಯ ಭೇಟಿಯ ಗೋಜಿಗೆ ಹೋಗಿಲ್ಲ. ಸಿಎಂ ಸಿದ್ದರಾಮಯ್ಯನವರೇ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂಬಂತೆ ಅಧಿಕಾರವಿಲ್ಲದ ಕುರ್ಚಿಯಲ್ಲಿ ಎಷ್ಟು ದಿನ ಅಂಟುಕೊಂಡು ಕೂರ್ತೀರಾ? ರಾಜೀನಾಮೆ ಕೊಡಿ, ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಹೊರಡಿ ಅಂತ ಹೇಳಿ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕನ್ನಡಿಗರು ಒಂದು ಸುಸ್ಥಿರ ಜನಪರ ಆಡಳಿತ ಕೊಡಬಹುದು. ಬಲಿಷ್ಠ ಮುಖ್ಯಮಂತ್ರಿಗಾಗಿ ಕಾಯುತ್ತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಟ್ಟು ಕನ್ನಡಿಗರ ಆಶಯ ಈಡೇರಿಸಿ ಅಂತ ಹೇಳಿ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಟ್ವೀಟ್ ಮಾಡುವಂತಹ ಮೂಲಕ ಇಷ್ಟೊತ್ತು ನಾವು ಬಿವೈ ವಿಜಯೇಂದ್ರ ಅವರು ಟ್ವೀಟ್ ಮಾಡಿ ಯಾವ ರೀತಿ ವಾಗ್ದಾಳಿಯನ್ನ ನಡೆಸಿದ್ರು ಅಂತ ಹೇಳಿ ನಾವು ಗಮನಿಸಿದ್ವಿ. ಹಾಗೆ ಈಗ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳುತ್ತಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹಳ್ಳಿಯಿಂದ ದಿಲ್ಲಿವರೆಗೆ ಹಾದಿ ಬೀದಿಯಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜ್ಯಾದ್ಯಂತ 10 ಪಾಲಿಕೆಗಳ 25,000ಕ್ಕೂ ಹೆಚ್ಚು ಸಿಬ್ಬಂದಿಯ 5 ದಿನದಿಂದ ಪಾಪ ಪ್ರತಿಭಟನೆ ಮಾಡ್ತಿದ್ದಾರೆ. ಅದೇನು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇವ್ರಿಗೆ ಕಿವಿಗೆ ಬೀಳ್ತಾ ಇಲ್ವಾ? ಕುರ್ಚಿ ಕಿತ್ತಾಟದಲ್ಲಿ ಬಡಬಡಿದಾಟದಲ್ಲಿ ತಮ್ಮನ್ನು ತಾವೇ ಮರ್ತ ಹೋಗ್ಬಿಟ್ಟಿದ್ದಾರೆ. ಯಾವ ಮಂತ್ರಿಗಳು ಇವರಿಗೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಅವರಷ್ಟು ಪಾಪ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಒಬ್ರು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಸಚಿವರು ಬಂದೇ ಇಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿದ್ದಾರೆ.